ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಒಳ್ಳೆಯ ದಿನಗಳು ಕಾದಿವೆ. ಒಂದು ಸೂಚನೆ ನನ್ನಿಂದ ನಿನಗೆ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಇವತ್ತು ಮಿಸ್ ಮಾಡಬೇಡಿ. ಪವಾಡ ನಡೆಯುವ ಸಮಯ ಬಂದಿದೆ ಅಮ್ಮ ಅಂತ ಸಾಯಿ ಈ ಗುರುವಾರ ನಮಗೆ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಮಗು, ಇಂದು ನಾನು ನಿನಗೆ ಉಪದೇಶ ಮಾಡಲು ಬಂದಿಲ್ಲ, ಒಂದು ರಹಸ್ಯ ಹೇಳಲು ಬಂದಿದ್ದೇನೆ. ನಿನ್ನ ಜೀವನದಲ್ಲಿ ಕಳೆದ ಕೆಲವು ದಿನಗಳಿಂದ ಒಂದೇ ಸಮಸ್ಯೆ ಬೇರೆ ಬೇರೆ ರೂಪದಲ್ಲಿ ಬರುತ್ತಿದೆಯೇ. ಜನ ಮಾತ್ರ ಬದಲಾಗುತ್ತಿದ್ದಾರೆ, ಆದರೆ ನೋವು ಮಾತ್ರ ಅದೇ ಇದೆಯೇ. ಹಾಗಿದ್ದರೆ ನೀನು ನಿನ್ನ ಶತ್ರು ಹೊರಗಿಲ್ಲ ಮಗು. ನಿನ್ನ ಮುಂದೆ ಬರಲಿರುವ ಒಂದು ಅವಕಾಶವನ್ನು ಗುರುತಿಸದಿರುವುದು ನಿನ್ನ ನಿಜವಾದ ಶತ್ರು. ಕೇಳು ಇಲ್ಲಿ, ನಾನು ಪ್ರತಿಯೊಬ್ಬ ಭಕ್ತನ ಬಾಗಿಲನ್ನು ಪ್ರತಿದಿನ ತಟ್ಟೋದಿಲ್ಲ, ಆದರೆ ಜೀವನವನ್ನು ಬದಲಾಯಿಸುವ ಸಮಯ ಬಂದಾಗ ನಾನು 3 ಸೂಚನೆಗಳನ್ನು ಕೊಡುತ್ತೇನೆ. ಮೊದಲ ಸೂಚನೆ, ನಿನಗೆ ಕಾರಣವೇ ಇಲ್ಲದೆ ಹಳೆಯ ವ್ಯಕ್ತಿಯೊಬ್ಬ ನೆನಪಾಗುತ್ತಾನೆ. ಎರಡನೇ ಸೂಚನೆ, ನೀನು ಹೋಗಬೇಕೆಂದು ಯೋಚಿಸಿದ ಸ್ಥಳಕ್ಕೆ ಹೋಗುವ ಸಂದರ್ಭ ಬರುತ್ತದೆ. ಮೂರನೇ ಸೂಚನೆ, ಒಬ್ಬ ಅಪರಿಚಿತ ವ್ಯಕ್ತಿಯ ಮಾತು ನಿನ್ನ ಮನಸ್ಸಿನಲ್ಲಿ ದಿನವಿಡೀ ಸುತ್ತಿರುತ್ತದೆ. ಈ 3 ನಡೆದರೆ ಅದನ್ನು ಕಾಕತಾಳೀಯ ಎಂದು ಭಾವಿಸಬೇಡ. ಅದು ನಾನು ನಿನಗೆ ದಾರಿ ತೋರಿಸುತ್ತಿದ್ದೇನೆ ಅನ್ನೋ ಸೂಚನೆ ಅಂತ ನೆನಪಿರಲಿ. ಮಗು, ಈಗ ಹೇಳುವ ಮಾತನ್ನು ಜಾಗೃತೆಯಿಂದ ಕೇಳು. ನನ್ನ ಭಕ್ತರು ಮಾಡುವ ದೊಡ್ಡ ತಪ್ಪು ಏನು ಗೊತ್ತಾ? ಅದ್ಭುತಕ್ಕಾಗಿ ಕಾಯೋದು. ಬಾಬಾ ಯಾವಾಗ ನನ್ನ ಜೀವನ ಬದಲಾಯಿಸುತ್ತಾರೆ ಅಂತ ಕಾಯೋದು, ಯಾವಾಗ ಹಣ ಬರುತ್ತದೆ, ಯಾವಾಗ ಸಮಸ್ಯೆ ದೂರ ಆಗುತ್ತದೆ ಎಂದು ಪ್ರತಿದಿನ ಕೇಳುತ್ತಾನೆ ಇರ್ತಾರೆ. ಆದರೆ ನಾನು ಮೊದಲು ಅದ್ಭುತ ಮಾಡೋದಿಲ್ಲ, ಇದು ನಿನಗೆ ಗೊತ್ತು. ಮೊದಲು ನಿನ್ನ ಮನಸ್ಸನ್ನು ಬದಲಾಯಿಸುತ್ತೀನಿ. ಯಾಕಂದರೆ ಮನಸ್ಸು ಬದಲಾಗದೆ ಜೀವನ ಬದಲಾಗೋದಿಲ್ಲ. ಒಬ್ಬ ರೈತನನ್ನು ನೋಡು ಮಗು, ಬೀಜ ಬಿತ್ತುವ ಮುಂಚೆ ಅವನು ನೆಲವನ್ನು ಸಿದ್ಧ ಮಾಡುತ್ತಾನೆ. ಅದೇ ರೀತಿ ನಿನ್ನ ಜೀವನದಲ್ಲಿ ದೊಡ್ಡ ಆಶೀರ್ವಾದ ಕೊಡುವ ಮುಂಚೆ ನಾನು ನಿನ್ನ ಮನಸ್ಸನ್ನು ಸಿದ್ಧಪಡಿಸುತ್ತೇನೆ. ಆದ್ದರಿಂದ ಕೆಲವೊಮ್ಮೆ ಎಲ್ಲವೂ ತಡವಾಗುತ್ತಿದೆ ಎಂದು ಅನಿಸುತ್ತದೆ, ಕೆಲವೊಮ್ಮೆ ಎಲ್ಲರೂ ನನ್ನನ್ನು ಮರೆತಿದ್ದಾರೆ ಎಂದು ಅನಿಸುತ್ತದೆ. ಆದರೆ ಆ ಸಮಯದಲ್ಲೇ ನಾನು ನಿನ್ನನ್ನು ರೂಪಿಸುತ್ತಿರುತ್ತೇನೆ, ಇದು ನೆನಪಿರಲಿ. ಇನ್ನೊಂದು ವಿಷಯ ಹೇಳುತ್ತೇನೆ, ನೀನು ಯಾರನ್ನಾದರೂ ಕಳೆದುಕೊಂಡಿದ್ದೀಯಾ? ಯಾರಾದರೂ ನಿನ್ನನ್ನು ಬಿಟ್ಟು ಹೋಗಿದ್ದಾರಾ? ಅದಕ್ಕಾಗಿ ಇನ್ನೂ ಅಳ್ತಾ ಇದ್ದೀಯಾ? ಹಾಗಿದ್ದರೆ ಅವರ ಹಿಂದೆ ಓಡಬೇಡ. ಯಾಕಂದರೆ ನಿನ್ನ ಜೀವನದಿಂದ ಹೊರಟು ಹೋದ ಪ್ರತಿಯೊಬ್ಬರೂ ನಿನ್ನ ಶಿಕ್ಷೆಯಲ್ಲ, ಕೆಲವರು ನನ್ನ ರಕ್ಷಣೆ. ಅವರನ್ನು ದೂರ ಮಾಡಿದ ನಂತರವೇ ನಿನಗೆ ಸರಿಯಾದ ವ್ಯಕ್ತಿ, ಸರಿಯಾದ ದಾರಿ, ಸರಿಯಾದ ಅವಕಾಶ ಸಿಗುತ್ತದೆ. ಆದ್ದರಿಂದ ಇಂದು ಯಾರಿಗಾಗಿ ಅಳುತ್ತಿದ್ದೀಯೋ ನಾಳೆ ಅವರಿಗಾಗಿಯೇ ನಗುತ್ತೀಯೇ. ಯಾಕಂದರೆ ನಾನು ತೆಗೆದುಕೊಂಡದ್ದಕ್ಕಿಂತ ಉತ್ತಮವಾದದನ್ನು ಕೊಡುವ ಸ್ವಭಾವ ನನ್ನದು. ಮಗು, ಇಂದು ನಾನು ಹೇಳುವ ಈ ಮಾತು ನಿನ್ನ ಜೀವನದಲ್ಲಿ ಯಾವಾಗಲಾದರೂ ನೆನಪಿಗೆ ಬರುತ್ತದೆ. ಗಮನದಿಂದ ಕೇಳು. ನಾನು ನಿನಗೆ ಬಾಗಿಲು ತೆರೆಯೋದಿಲ್ಲ, ಮೊದಲು ನಿನ್ನ ಕಣ್ಣು ತೆರೆಯುತ್ತೇನೆ. ಯಾಕಂದರೆ ಅವಕಾಶದ ಬಾಗಿಲು ಹಲವಾರು ಬಾರಿ ತೆರೆದಿರುತ್ತದೆ, ಆದರೆ ಅದನ್ನು ನೋಡುವ ಕಣ್ಣು ಮಾತ್ರ ಮುಚ್ಚಿರುತ್ತದೆ. ಒಂದು ದಿನ ಒಬ್ಬ ಭಕ್ತ ನನ್ನ ಮುಂದೆ ಅಳುತ್ತಾ ಕೇಳಿದ, ಬಾಬಾ, ನನಗೆ ಯಾವಾಗ ಆಶೀರ್ವಾದವೂ ಸಿಗುತ್ತಿಲ್ಲ. ನಾನು ಅವನಿಗೆ ಕೇಳಿದೆ, ನೆನ್ನೆ ನಿನ್ನ ಮನೆಗೆ ಯಾರು ಬಂದಿದ್ರು? ಅವನು ಹೇಳಿದ, ಒಬ್ಬ ಹಳೆಯ ಸ್ನೇಹಿತ ಬಂದಿದ್ದ. ಅವನ ಜೊತೆ ಎಷ್ಟು ಹೊತ್ತು ಮಾತನಾಡಿದೆ? 2 ನಿಮಿಷ. ಅವನ ಮಾತನ್ನು ಕೇಳಿದೆಯಾ? ಇಲ್ಲ ಬಾಬಾ, ನನಗೆ ಸಮಯ ಇರಲಿಲ್ಲ. ಮಗು, ಅವನಿಗೆ ಗೊತ್ತಿರಲಿಲ್ಲ. ಅವನು ಹುಡುಕುತ್ತಿದ್ದ ಉತ್ತರ ಆ ಸ್ನೇಹಿತನ ಮಾತಿನಲ್ಲೇ ಇತ್ತು. ಆದ್ದರಿಂದ ನಾನು ನಿನಗೆ ಹೇಳುತ್ತೇನೆ, ಮುಂದಿನ ಕೆಲವು ದಿನಗಳಲ್ಲಿ ಯಾರ ಮಾತನ್ನು ತಕ್ಷಣ ತಳ್ಳಿಬಿಡಬೇಡ. ಒಂದು ನೆನಪಿರಲಿ ಮಗು, ಹೇಳಿದ ಮಾತಿನಲ್ಲೂ, ಒಬ್ಬ ವೃದ್ಧನ ಸಲಹೆಯಲ್ಲೂ, ಒಬ್ಬ ಅಪರಿಚಿತನ ನಗುವಲ್ಲೂ ನಾನು ನಿನಗೆ ದಾರಿ ತೋರಿಸಬಹುದು. ನನ್ನ ಕೃಪೆ ಯಾವಾಗಲೂ ಅದ್ಭುತದ ರೂಪದಲ್ಲೇ ಬರೋದಿಲ್ಲ. ಕೆಲವೊಮ್ಮೆ ಅದು ಒಂದು ಮಾತಾಗಿ ಬರುತ್ತದೆ,
ಕೆಲವೊಮ್ಮೆ ಒಂದು ಭೇಟಿಯಾಗಿ ಬರುತ್ತದೆ, ಕೆಲವೊಮ್ಮೆ ನೀನು ಇದು ಯಾದೃಚ್ಛೆ ಎಂದುಕೊಂಡು ಘಟನೆಯಲ್ಲೇ ಬರುತ್ತದೆ. ಅದರಿಂದ ಮಗು, ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಒಳ್ಳೆಯ ಘಟನೆಯನ್ನು ಕೇವಲ ಅದೃಷ್ಟ ಎಂದು ಕರೆಯಬೇಡಿ. ಅದರ ಹಿಂದೆ ನಿನ್ನನ್ನು ಮೌನವಾಗಿ ನಡೆಸುತ್ತಿರುವ ನನ್ನ ಕೈ ಇರಬಹುದು. ನಾನು ಕಾಣಿಸದಿದ್ದರೂ ನಿನ್ನ ಜೀವನದಿಂದ ನಾನು ಎಂದಿಗೂ ದೂರ ಆಗೋದಿಲ್ಲ. ಇದು ಮಾತ್ರ ನೆನಪಿರಲಿ. ಇನ್ನೊಂದು ರಹಸ್ಯ ಹೇಳುತ್ತೀನಿ ಮಗು, ನಾನು ನಿನ್ನ ಜೀವನದಲ್ಲಿ ಬಿರುಗಾಳಿಯನ್ನು ಕಳುಹಿಸಿದರೆ ಅದು ನಿನ್ನನ್ನು ಕೆಡವಲು ಅಲ್ಲ, ನಿನ್ನ ಪಕ್ಕದಲ್ಲಿ ನಿಂತಿರುವ ನಕಲಿ ಜನರನ್ನು ದೂರ ಮಾಡಲು. ನೀನು ಗಮನಿಸಿದೀಯಾ, ನಿನ್ನ ಬಳಿ ಹಣ ಇದ್ದಾಗ ನಿನ್ನ ಸುತ್ತ ಜನ ತುಂಬಿರುತ್ತಾರೆ, ನಿನ್ನ ಮಾತಿಗೆ ಬೆಲೆ ಇರುತ್ತದೆ. ಆದರೆ ಒಂದು ಕಷ್ಟ ಬಂದ್ರೆ ಅದೇ ಜನ ನಿಧಾನವಾಗಿ ದೂರವಾಗುತ್ತಾರೆ. ಆಗ ನೀನು ಅಳುತ್ತೀಯ, ಬಾಬಾ ಎಲ್ಲರೂ ನನ್ನ ಬಿಟ್ಟು ಹೋದರು. ಆದರೆ ನಾನು ಹೇಳುತ್ತೇನೆ, ಅವರು ನಿನ್ನನ್ನು ಬಿಟ್ಟಿಲ್ಲ ಮಗು, ಅವರನ್ನು ನಾನು ದೂರ ಮಾಡಿದ್ದೇನೆ. ಏಕೆ ಗೊತ್ತಾ? ಯಾಕಂದ್ರೆ ನಿನ್ನ ಮುಂದಿನ ಆಶೀರ್ವಾದವನ್ನು ಸ್ವಾರ್ಥದ ಜನರ ಮಧ್ಯೆ ನಾನು ಇಡೋದಿಲ್ಲ. ಮೊದಲು ನಿನ್ನ ಸುತ್ತಲಿನ ಗದ್ದಲವನ್ನು ಕಡಿಮೆ ಮಾಡುತ್ತೇನೆ, ನಂತರ ನಿನ್ನ ಜೀವನದಲ್ಲಿ ಶಾಂತಿಯನ್ನು ತರುತ್ತೇನೆ. ಆ ಶಾಂತಿಯ ನಂತರವೇ ನಿನ್ನ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ. ಅದರಿಂದ ಇತ್ತೀಚೆಗೆ ಕೆಲವು ಜನ ನಿನ್ನಿಂದ ದೂರವಾಗಿದ್ದಾರೆ, ಅದಕ್ಕಾಗಿ ದುಃಖ ಪಡಬೇಡ. ಕೆಲವೊಮ್ಮೆ ನಷ್ಟದಂತೆ ಕಾಣುವುದೇ ನನ್ನ ದೊಡ್ಡ ರಕ್ಷಣೆಯಾಗಿರುತ್ತದೆ ಮಗು. ಇಂದು ಮನೆಗೆ ಹೋದ ಮೇಲೆ ಒಂದು ಕೆಲಸ ಮಾಡು. ಯಾರ ಮೇಲಾದರೂ ಮನಸ್ಸಿನಲ್ಲಿ ಕೋಪ ಇದ್ದರೆ ಅವರ ಹೆಸರನ್ನು ನೆನಪಿಸಿಕೊಂಡು ನಾನು ನಿನ್ನನ್ನು ಕ್ಷಮಿಸಿದೆ ಎಂದು ಒಮ್ಮೆ ಹೇಳು. ಅವರಿಗೆ ಕೇಳಿಸಬೇಕಾಗಿಲ್ಲ, ನಿನ್ನ ಹೃದಯಕ್ಕೆ ಕೇಳಿಸಿದ್ರೆ ಸಾಕು. ಯಾಕಂದ್ರೆ ಕೋಪವನ್ನು ಹಿಡಿದುಕೊಂಡಿರುವ ಹೃದಯದಲ್ಲಿ ನನ್ನ ಆಶೀರ್ವಾದ ಹೆಚ್ಚು ಹೊತ್ತು ಉಳಿಯೋದಿಲ್ಲ. ಮೊದಲು ಮನಸ್ಸನ್ನು ಹಗುರ ಮಾಡು, ನಂತರ ನಾನು ನಿನ್ನ ಜೀವನವನ್ನು ಹಗುರ ಮಾಡುತ್ತೇನೆ ಅಂತ ಸಾಯಿ ಇವತ್ತು ನಮಗೆ ಈ ಗುರುವಾರ ದಿನ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಇದು ಇಷ್ಟ ಆಯಿತು ಅಂದರೆ ನಮ್ಮ ಸಾಯಿ ಫ್ಯಾಮಿಲೀಸ್ಗೆಲ್ಲರಿಗೂ ಹಂಚಿ, ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರುವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಸರ್ವಂ ಶ್ರೀ ಸಾಯಿನಾಥಾರ್ಪಣಮಸ್ತು.